ಕಾಂಗ್ರೆಸ್ ಬೆಂಬಲಿಸುವಂತೆ ಸುಮಲತಾಗೆ ಕೈ ಶಾಸಕ ತಾಕೀತು. ವೇದಿಕೆಯ ಮೇಲೆ ಸುಮಲತಾಗೆ ನರೇಂದ್ರ ಸ್ವಾಮಿ ಸೂಚನೆ ನೀಡಿದ್ರು. ಅಂದು ಸುಮಲತಾ ಪರ ನಾವು ಚುನಾವಣೆ ಮಾಡಿದ್ವಿ, ಇವತ್ತು ಸುಮಲತಾ ನೆನಪು ಮಾಡಿಕೊಳ್ಬೇಕು. ಅಂದು ಸುಮಲತಾ ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಅಂತ ಹೇಳಿದ್ರು. ಹುಚ್ಚೇಗೌಡರ ಮಳವಳ್ಳಿ ಸ್ವಾಭಿಮಾನವನ್ನ ಕಳೆಯಬಾರದು, ನಿಮಗೆ ಅವಮಾನಿಸಿದವರಿಗೆ ಉತ್ತರ ಕೊಟ್ಟ ನೆಲ ಮಳವಳ್ಳಿ, ಈ ಮಳವಳ್ಳಿಗೆ ನೀವು ಅವಮಾನ ಮಾಡಕೂಡದು, ಆ ರೀತಿ ಇಂದಿನ ಸಭೆಯಲ್ಲಿ ನಿಮ್ಮ ನಡೆ ಇರಬೇಕು ಅಂತ ಹೇಳಿದ್ರು ನರೇಂದ್ರ ಸ್ವಾಮಿ. ರಮ್ಯಾಗೆ ಲೀಡ್ ಕೊಟ್ಟಿರಲಿ, ಮಧ್ಯದಲ್ಲಿ ಸುಮಲತಾಗೆ ಲೀಡ್ ಕೊಟ್ಟಿರಲಿ. ಹೌದು, ನಾನು ನೇರವಾಗಿ ಒಪ್ಕೋತೀನಿ. ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀನಿ, ಅವತ್ತನ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾವು ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲ್ಲ ಸ್ವಾಮಿ, ನಾನು ಜನತಾದಳಕ್ಕೆ ಮಾಡಲ್ಲ ಅಂತ ಓಪನ್ ಆಗಿ ಹೇಳಿದ್ದೆ. ಹಿನ್ನೆಲೆ ಗಾಯಕನಾಗಿ ನಿಮ್ಮೆಲ್ರಿಗೂ ನಾನು ಅಷ್ಟಿಷ್ಟು ಕಾಡ್ಲಿಲ್ಲ, ಅಷ್ಟಿಷ್ಟು ಬೇಡಲಿಲ್ಲ. ಆ ಚುನಾವಣೆಗೆ ನಮ್ಗೇನು ಹಣ ಬೇಕಾಗ್ಲಿಲ್ಲ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವರಿಗೆ ಜ್ಞಾಪಿಸಕ್ಕೆ ಬಯಸ್ತೇನೆ, ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ದು ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸಿದಂತ, ಅವಮಾನಿಸಿದಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಹಾಕ್ತೀನಿ. ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ, ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ, ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.